ನೆಕ್ಸ್ಟ್ ಇವಾಗ ಗೌರಿ ಕಲ್ಯಾಣ ಎಪಿಸೋಡು ಗುಡ್ ಮಾರ್ನಿಂಗ್ ಅಂತ ಬರ್ತಾಳೆ. ಗುಡ್ ಮಾರ್ನಿಂಗ್ ಅಂತ ಬಂದಾಗ ಕತ್ತು ಇಟ್ಕೊಂಡ್ಬಿಟ್ಟು ಕತ್ತು ಆ ಕಡೆಯಿಂದ ಏನು ಸರ್ ಆ ಕಡೆ ನೋಡ್ತಾ ಇದ್ದೀರಲ್ಲ ಅಂತಂದರೆ ಏನಿಲ್ಲ ಅಂತ ಅಜ್ಜಿ ಮದುವೆದು ಲೀಸ್ಟ್ ತರಕ ಮದುವೆ ಸಾಮಾನು ತರಕ ಲೀಸ್ಟ್ ಕೊಟ್ಟಿರೋ ಸರಿ ಕೊಡು ಅಂತ ಹೇಳಿದೆ. ಆ ಕಡೆ ತಿರುಗಿ ಕೊಡು ಅಂತಂದರೆ ಯಾಕೆ ಆ ಕಡೆ ತಿರುಗಿ ಗೋಡೆ ನೋಡ್ತಾ ಇದ್ದೀನಿ ಅಂತಂದು ಕೊಡಿ ಅಂತಂದರೆ ಲೆಫ್ಟ್ ಇದೆ ತೊಗೊಳ್ಳಿ, ರೈಟ್ ಲೆಫ್ಟ್ ಅಂತೇಳಿ ಸತಾಯಿಸ್ತಾ ಇರ್ತಾ ಲೆಫ್ಟ್ ರೈಟ್ ಅಂತ ಸತಾಯಿಸ್ತಾ ಕೊಡಿ ಯಾಕೆ ಸತಾಯಿಸ್ತಾ ಇದೆಯಾ ಅಂತೆಲ್ಲ ಹೇಳ್ತಾನೆ. ಅದೆಲ್ಲ ಆದ್ರೂ ತಲೆ ಕೆಡಿಸ್ಕೊಳಂಗಿಲ್ಲ. ಹಿಡ್ಕೊಳ್ಳಿ ಅಂತೆಲ್ಲ ಹೇಳ್ತಾರೆ. ಹಿಡ್ಕೊಳ್ಳಿ ಅಂತೆಲ್ಲ ಹೇಳಿದ್ರೆ ಸರಿ ಚೀಟಿ ಕೊಡೋಲ್ಲ. ಅದೇ ಟೈಮಿಗೆ ಕತ್ತು ಉಳುಕಿದೆ ಅಂತ ಈ ಮುದ್ದು ಗೌರಿ ಮುಖ ನಿಮ್ಮ ಬೊಗ್ಸೆಯಲ್ಲಿ ಇಲ್ಲ ಅಂತ ಕತ್ತು ಹಿಡ್ತಾಳೆ. ನೆಕ್ಸ್ಟ್ ಇದೇ ಟೈಮಿಗೆ ಆ ಕಡೆ ಅವ್ರ ಚಿಕ್ಕಮ್ಮ ಬಂದಾಗ ಇದೇನು ಇದೇ ಟೈಮಿಗೆ ಏನು ಗೌರಿ ನಿನ್ನ ಗಂಡ ಆ ಕಡೆ ನೋಡ್ತಾ ಇದ್ದಾನೆ, ನೀನು ನೋಡಿದ್ರೆ ಇಷ್ಟು ನಾಚ್ಕೊಂಡು ಅದು ಅತ್ತೆ ನಿನ್ನೆ ರಾತ್ರಿ ಅಂತೆಲ್ಲ ಹೇಳಿ ಈ ಕಡೆ ಇದು ಮಾಡ್ದೆ. ಅದು ಅಂದರೆ ಎತ್ತಿ ಬೆಡ್ ಮೇಲೆ ಮಲಗಿಸಿದ್ದೆಲ್ಲ ಫ್ಲಾಶ್ ಬ್ಯಾಕ್ ಎಲ್ಲ ನೆನ್ಸ್ಕೊಂಡು ನಗ್ತಾ ಇರ್ತಾಳೆ. ಏನು ನೀವು ಇವರು ಅರ್ಥನೇ ಆಗ್ತಾಯಿಲ್ಲ, ನೀನು ನೋಡಿದೆ ನಗ್ತಾ ನಿಂತಿದ್ದೆ, ಅವ್ನು ನೋಡಿದರೆ ಆ ಕಡೆ ನೋಡ್ತಾ ಇದ್ದಾನು ಅರ್ಥನೇ ಆಗ್ತಾ ಅತ್ತೆ ಯಾವತ್ತು ಕತ್ತು ಕೆಳಗಡೆ ಮಕ್ಕೊಂದು ಲಾಕ್ ಆಗಿಬಿಟ್ಟಿದೆ ಅಂತ ಎಲ್ಲ ಹೇಳ. ಅದೇ ಟೈಮಿಗೆ ಸರಿ ಅವಳ ನಾಚ್ಕೊತ ಹೋಗ್ಬಿಡ್ತಾನೆ ಚಿಕ್ಕಮ್ಮ ಯಾಕೆ ನಾಚ್ಕೊತ ಹೋಗ್ತಾ ಇದ್ದಾಳ ಅಂತೆಲ್ಲ ಕೇಳಿದ. ಅವ್ರಿಗೆ ಕೇಳಪ್ಪ ನೀನು ಕೇಳ್ತೀಯ ನೀನು ಅಂತೆಲ್ಲ ಹೇಳಿದೆ. ಸರಿ ನಿಮ್ಮ ಕತ್ತು ಉಳುಕಿದೆ ಎಲ್ಲ ಸೀದಾ ಮಾಡ್ತೀನಿ ಸುಮ್ಮನಿರಿ ಅಂತೆಲ್ಲ ಹೇಳಿದೆ. ನಿಂದ್ರಿ 2 ಕೈ ಸ್ಟ್ರೈಟ್ ಮಾಡಿರಿ ಅಂದ. 2 ಕೈ ಸ್ಟ್ರೈಟ್ ಮಾಡಿರಿ ಅಂತಂದ್ರೆ ಕೂಡ ಅರ್ಥ ಆಗಲ್ಲ. ಮತ್ತು ಕೈ ಹಿಂಗೆ ಫೋಲ್ಡ್ ಮಾಡಿರಿ ಅಂತಂದರೆ ಹಿಂಗೆ ಸರಿ ನಿಂದ್ರಿ ಕತ್ತು ಹುಳುಕಿದ್ದೆ ಎಲ್ಲ ಮುರಿತೆ ಇಲ್ಲ ಕಣೆ ನಿನ್ನ ತಲೆ ಕತ್ತು ಮುರಿಸ್ಕೊಳಕ್ಕೆ ಆಗಂಗಿಲ್ಲ, ನಾನೇ ಡಾಕ್ಟ್ರ್ ಹತ್ರ ಹೋಗ್ತೀನಿ ಅಂತ. ಅದೇನಾಗಲ್ಲ ಸುಮ್ಮನೆ ಇರಿ ಅಂತ. ಅದೇ ಟೈಮಿಗೆ ಆ ಕಡೆಯಿಂದ ಅವ್ರ ಚಿಕ್ಕಪ್ಪ ಜ್ಞಾನೇಶ್ವರ ಇರ್ತಾರಲ್ಲ ಕಾಯಿಲೆ ಇರೋರು ಅವ್ರು ಹಿಂಗೆ ಪಾಸ್ ಆಗ್ತಾರೆ. ಏನಮ್ಮ ಬೆಳಿಗ್ಗೆ ನನ್ನ ಮಗನ ಕುತ್ತಿಗೆ ಮುರಿದ್ಬಿಡ್ತೀಯ ನೀನು ಅಂತೆಲ್ಲ ಕೇಳ್ತಾರೆ. ಅದು ಅಲ್ಲ ಚಿಕ್ಕ ಮಾವ ಅಂತೆಲ್ಲ ಹೇಳಿ ನಿಮ್ಮ ಮಗಂದು ಕತ್ತು ಉಳುಕ್ಬಿಡಿ. ಅದಾದರೆ ಕತ್ತು ಉಳುಕ್ಬಾರ್ದು, ಬೇರೆ ಉಳುಕ್ಬೇಕು. ಇದ್ಯಾಕೆ ಕತ್ತು ಉಳುಕಿದೆ ನನಗೇನು ಅರ್ಥನೇ ಆಗ್ತಾಯಿಲ್ಲ, ಇದೆಲ್ಲ ಏನಾಗಿದೆ ಅಂತೆಲ್ಲ ಹೇಳ್ತಾನೆ ಅಂತೆಲ್ಲ ಹೇಳ್ತಾ. ಅದೇ ಟೈಮಿಗೆ ನೋಡೋಣ ಸರಿ ಮಾವ ನಿಮ್ಮ ಕೈ ಕಾಲು ಎಳ್ದು ಇಟ್ಕೊಳ್ಳಿ, ಇವ್ರ ಕೈ ಕಾಲು ಎಳ್ದು ಇಟ್ಕೊಳ್ಳಿ, ನಾನೇನಾದರೂ ಮಾಡ್ತೀನಿ ಅಂತೆಲ್ಲ ಹೇಳಿ ಸರಿ ಬಿಡು ಅಂತೆಲ್ಲ ಹೇಳಿ ಬೆಡ್ ಮೇಲೆ ಹೇಳಿ ನೀವು ಕತ್ತು ಉಳುಕಿದೆ ಕತ್ತು ಮುರಿದೆ ಸರೋಗ್ತದೆ ಅಂತ. ಬೇಡ ನಾನು ಡಾಕ್ಟ್ರ್ ಹತ್ರ ಹೋಗ್ತೀನಿ, ನೀನು ದೊಡ್ಡ ಡಾಕ್ಟ್ರ್ ಹತ್ರ ಹೋಗ್ಬಿಟ್ರೆ ಗೋಡೆಗೆಲ್ಲ ಡಿಕ್ಕಿ ಹೊಡೆದು ಗೋಡೆ ಎಲ್ಲ ಇದಾಗ್ಬಿಡ್ತೈತಿ, ಬೇಡ ಅಂತೆಲ್ಲ ಹೇಳ್ದೆ. ಇವನು ಯಾಕಮ್ಮ ಉತ್ತರಕ್ಕೆ ನೋಡ್ತಾನೆ, ಉತ್ತರ ಕೊಡು ಅಂತೆಲ್ಲ ಹೇಳಿದಾಗ ಅದು ಕತ್ತೆ ಉಳುಕಿದೆ ಅಂತೆಲ್ಲ ಹೇಳ್ತಾಳಲ್ಲ. ಸರಿ ಕತ್ತು ನೋಡಮ್ಮ ಗೌರಿ ನೀನೆಲ್ಲ ಏನು ಕತ್ತು ಉಳ್ಗೋಕ್ಕೆ ಕತ್ತು ಮುರಿಯೋಕ್ಕೆ ಟೈಮ್ ಕೊಟ್ಟಿದ್ದಾರೆ ಅಂತೇಳಿ ನೀನು ಸೇಡ್ ತೀರ್ಸ್ಕೊಂಬಿಟ್ಟಿಯಮ್ಮ ನನ್ನ ಮಗನ. ನಿನ್ನ ಸೈಕಲ್ಲಿಗೆ ಗುದ್ದಿರೋದಾಗಲಿ ಅಥವಾ ನಿನ್ನ ಸ್ಟೋರ್ ರೂಮಲ್ಲಿ ಕೂಡ ಹಾಕಿದ್ದು ನಿನ್ನ ಸ್ವಯಂವರದಲ್ಲಿ ಅಥವಾ ನಿನ್ನ ಮದುವೆಯಲ್ಲಿ ಎಲ್ಲದು ಸೇಡು ಮನ್ಸೊಳಗೆ ಇನ್ನೊಂದು ಸಲ ಸಿಗಬೇಕಲ್ಲ ಮಾವ ಚಾನ್ಸು, ಅದಕ್ಕೆ ಅದು ಇದು ಎಲ್ಲ ಸೇರಿ ಮಾಡಿಬಿಡ್ತೀನಿ ತಡೀರಿ ಅಂತೆಲ್ಲ ಹೇಳಿ ಕತ್ತು ಮುರಿತೀನಿ. ಬೇಡ ಕಣೆ ನೋವಾಗ್ತದೆ ಕಾಟರಾಕ್ಷಸಿ ಏನೋ ಅಂತ ಕೊಳ್ಳಿದ್ದೇವ ಏನೇನೋ ಹೇಳಿದೆವು, ಆದರೂ ಕೂಡ ಪರವಾಗಿಲ್ಲ ಮುರಿದು ಬಿಟ್ಟೆ. ಸರಿ ಆಯಿತು ಬಿಡು ಇವಾಗ ಅಂತೆಲ್ಲ ಹೇಳ್ದೆ. ನೆಕ್ಸ್ಟ್ ಇದೇ ಟೈಮಿಗೆ ಈ ಕಡೆ ಅವರು ಹೂ ಕಟ್ತಾ ಇರ್ತಾರೆ, ಗೌರಿನೂ ಮತ್ತು ಅವ್ರ ಅತ್ತೆ ಇಬ್ಬರು ಹೂ ಕಟ್ತಾ ಇರ್ಬೇಕಾದ್ರೆ ಈ ಕಡೆಯಿಂದ ಏನಮ್ಮ ಯಾಕೆ ಬೆಳಕಾಯಿತು ಅಂತ ಚಿಂತೆ ಮಾಡ್ತಾ ಇದೆಯಾ, ನೀನು ನೋಡಿದೆ ಇಷ್ಟು ನಾಚ್ಕೊತ ನಿನ್ನ ಗಂಡ ನೋಡಿದೆ ಹಂಗೆ ಮಾಡ್ತಾ ಇದ್ದಾನೋ ಅಂತ ಹೋಗತ್ತೆ ನೀವಂತೂ ಅಂತೆಲ್ಲ ಹೇಳಿ. ಏನೋ ನಿನ್ನ ಗಂಡ ಇನ್ನೂ ಬಂದಿಲ್ಲ ಅಂತಾಳೆ. ನೋಡೋಕೆ ಹೋಗ್ತಿದ್ದೆ ನಂಗೆ ಅರ್ಥ ಆಯಿತು ಬಿಡು, ಸಿಗ್ನಲ್ಲೆಲ್ಲ ಅರ್ಥ ಆಯ್ತು ನನಗೆ ಅಂತೆಲ್ಲ ಇದು ಸರಿ ಇರಲಿ ಬಿಡು ಅಂತೆಲ್ಲ ಹೇಳಿ ಆ ಕಡೆಯಿಂದ ಅಜ್ಜಿ ನೆಕ್ಸ್ಟ್ ಅದು ಎಲ್ಲದೂ ಡಿಕ್ಕಿ ಹೊಡಿತಾರೆ. ಡಿಕ್ಕಿ ಹೊಡೆದು ಇದು ಮಾಡಿಬಿಡ್ತಾರೆ. ನಾನು ನೀನು ನೋಡಿ ಡಿಕ್ಕಿ ಹೊಡೆದೆ ಅಂದರೆ ಇಲ್ಲ ನನ್ನ ಮುಖ ನೋಡ್ಕೊಂಡು ನಿನ್ನ ಮುಖ ನಾನು ಇದಕ್ಕೆ ನೋಡಬೇಕು, ನೀನು ಮಿಸ್ ವರ್ಲ್ಡ್ ಅಲ್ಲ ಮಿಸ್ಸಸ್ ಡಿಫೆಕ್ಟ್ ಅಂತೆಲ್ಲ ಹೇಳ್ದೆ. ಅದೇ ಟೈಮಿಗೆ ಇವನು ಮಾತಾಡ್ತೀನಿ ಈ ಕಡೆಯಿಂದ ನೀವು ಎಷ್ಟೊತ್ತಾದರೂ ನನ್ನ ಜೊತೆನೇ ಇರಬೇಕಲ್ಲ, ಈಗ ನಿನ್ನ ಕತ್ತು ಇರುತ್ತೆ ನನ್ನ ಕೈ ಇರುತ್ತೆ ತಿರ್ಸಿಟ್ಬಿಡ್ತೀನಿ, ಸರಿ ಹೋಗಿರೋ ರಿಪೇರಿ ಆಗಿರೋ ನಿಮ್ಮ ಕತ್ತು ನಮ್ಮ ಹತ್ರ ತಿರ್ಸಿಟ್ಬಿಡ್ತೀನಿ ನೋಡಿ, ನನ್ನ ಹತ್ರ ಉಲ್ಟಾ ಸೀದಾ ಮಾತಾಡಿದ್ದಾನೆ. ಈ ಕಡೆ ಅನಿಕೇತ ಇವ್ರು ಜಗಳ ಆಡೋದೇ ನೋಡ್ತಾ ಇರ್ತಾನೆ. ನಿನಗೇನು ಇಷ್ಟನಾ ಇವ್ರು ಜಗಳ ಆಡೋದು, ನೀನು ಒಳಗಿದೆ ಏನೇನು ಇನ್ಸ್ಪಿರೇಷನ್ ಆಗ್ತಾಯಿದ್ದೀನಿ. ಇಲ್ಲ ಕಣಮ್ಮ ಗೌರಿ
ಗೌರಿಯಿಂದಲೇ ನನ್ನ ಜೀವನ ಎಲ್ಲ ಹಾಳಾಗಿದ್ದು ಅಂತಾನೆ. ಅಷ್ಟು ಎನಿ ಕಾಸ್ಟ್ ಇದು ಮಾತ್ರ ಮದುವೆ ಮಂಟಪವರೆಗೂ ಬರಬಾರ್ದು ಅಷ್ಟೇ ಅಂತೆಲ್ಲ ಹೇಳ್ದೆ. ಅದಕ್ಕೆ ಏನು ವ್ಯವಸ್ಥೆ ಮಾಡಿದ್ದೀವಿ ಅರ್ಥ ಆಗ್ತಾಯಿಲ್ಲ ಅಂತ ಅವರಮ್ಮ ಬೈದ್ಬಿಡ್ತಾರೆ. ಅವರಮ್ಮ ಬೈದಾಗ ಸರಿ ನೆಕ್ಸ್ಟ್ ಏನು ಅನಿಕೇತ್ ಈ ಮದುವೆಯಿಂದ ಹೆಂಗೆ ತಪ್ಪಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದೆಯಾ ಅಂತ ಗೌರಿ ಕೇಳ್ತಾ, ತಪ್ಪಿಸ್ಕೊಳಕ್ಕೆ ಚಾನ್ಸೇ ಇಲ್ಲಲ್ಲ ಗೌರಿ, ಆ ಥರ ಲಾಕ್ ಮಾಡಿದ್ದೀಯಾ ನೀನು ಅಂತೆಲ್ಲ ಹೇಳಿದೆ. ಹೇಳು ತಪ್ಪಿಸ್ಕೊಳಕ್ಕೆ ಬಿಡ್ತೀನಿ, ನಾನು ತಪ್ಪಿಸ್ಕೊಳಕ್ಕೆ ಅವಕಾಶ ಇದ್ರೂ ತಪ್ಪಿಸ್ಕೊಳಕ್ಕೆ ಬಿಡೋರು ಯಾರು ನಿನ್ನನ್ನು ಅಂತ. ನೋಡು ಗೌರಿ, ನಾನು ನಿನ್ನನ್ನು ಸಾಮಾನ್ಯ ಹುಡುಗಿ ಅಂತ ತಿಳ್ಕೊಂಡಿದ್ದೆ, ಆದರೆ ನೀನು ಇಷ್ಟೊಂದು ಚಾಲಾಕಿ ಇರೋದು ಅಂತ ನಂಗೆ ಗೊತ್ತೇ ಇದ್ದಿದ್ದಿಲ್ಲ. ಹೌದಾ, ಅಷ್ಟೆಲ್ಲ ತಿಳ್ಕೊಂಡಿದ್ದೀರಾ ನೀವು ನನ್ನ ಬಗ್ಗೆ ಅಂತೆಲ್ಲ ಹೇಳಿದೆ. ಅಂಡರ್ ಎಸ್ಟಿಮೇಟ್ ಮಾಡಿ ನೋಡಿ, ನೀವು ಏನು ಕರ್ಮ ನಮ್ಮ ಅಕ್ಕ ನಿನ್ನನ್ನು ಮದುವೆ ಆಗೋ ಪರಿಸ್ಥಿತಿ ಬಂದಿದೆ, ಇಲ್ಲ ಅಂದಿದ್ರೆ ಇತ್ತು ನೋಡು ನಿಮ್ಮದು ಹಬ್ಬ, ನಮಗೂ ಇಷ್ಟ ಇಲ್ಲ ನಿನ್ನ ಭಾವ ಆಗಿ ಬರೋದು ಅಂತೆಲ್ಲ ಹೇಳ್ತಾ. ಇದು ಇವತ್ತಿನ ಎಪಿಸೋಡ್ ಆಗಿರುತ್ತೆ. ಏನೇನಾದರೂ ಕಿಲಾಡಿತನ ಮಾಡಿದೆ ಆಯ್ತು ನಿಂದು ಕತೆ ಅಂತೆಲ್ಲ ಗೌರಿ ಹೇಳಿದೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.